ಈಶ್ವರನೇ, ಎಷ್ಟು ದಿನ ಅಂತ ಈ ರೀತಿ ನಮಗೆ ಕಷ್ಟದ ಮೇಲೆ ಕಷ್ಟವನ್ನು ಕೊಡ್ತಿದ್ಯಾ ತಂದೆ. ನೀನು ಜೈಲಿಗೆ ಹೋದ ನನ್ನ ಮೈದುನ, ಅವನು ಸಹ ಮನೆಗೆ ಬರಲಿಲ್ಲ. ನೀನು ಕಾಲು ಮುರಿದುಕೊಂಡಿರುವ ನನ್ನ ಗಂಡನನ್ನು ಆಸ್ಪತ್ರೆಗೆ ಸೇರಿಸಿದ್ದೇನೆ. ಈ ನನ್ನ ಕಂದನನ್ನು ಕಟ್ಟಿಕೊಂಡು ಹೇಗೆ ಬಾಳಲಿ ತಂದೆ, ನಾನು ಹೇಗೆ ಬಾಳಲಿ? ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಿಲ್ಲು ಸೀತಾ ನಿಲ್ಲು, ಏಕೆ ಅವಸರದಿಂದ ಹಾರುವೇರಿ ಹಕ್ಕಿಯಾಗಿ? ಯಾರವರು? ಹೆದರಬೇಡ, ನಾನೇ ನಿನ್ನ ಚಿಕ್ಕಪ್ಪನ ಆತ್ಮ ಜಯಿತ ವಕೀಲ್ ತ್ಯಾಗರಾಜ್ ಅಂತ. ಅರ್ಥಾತ್ ನಿಮ್ಮೆಲ್ಲರನ್ನು ರಕ್ಷಣೆ ಮಾಡಲು ಬಂದ ಕಲಿಯುಗದ ಕೃಷ್ಣ. ಮುಚ್ಚೋ ಬಾಯ್ನ, ನೀ ನನಗೆ ರಕ್ಷಣೆ ಕೊಡಲು ಬಂದಿಲ್ಲ, ನನಗೆ ಶಿಕ್ಷೆ ಕೊಡಲು ಬಂದಿದ್ದೀಯ. ಅಷ್ಟಕ್ಕೂ ನನಗೆ ರಕ್ಷಣೆ ಕೊಡಲು ಆ ದೇವ ಶ್ರೀ ಮಾರುತೇಶ್ವರ ಇದ್ದಾನೆ. ಸುಮ್ಮನೆ ಹೊರಟೋಗೋ ಇಲ್ಲಿಂದ ನೀನು. ಮಾರುತೇಶ ತನ್ನ ಬಂಧುವಾದ ಸುಗ್ರೀವನನ್ನು ರಕ್ಷಣೆ ಮಾಡಲಾಗದೆ ಆ ವಾಲಿ ಕೈಗೆ ಸಿಲುಕಿಸಿ ಮೂಕನಾಗಿ ಆ ನಿನ್ನ ರಾಮನ ಕೈಯಿಂದ ಜಲಚ್ಛೇದನ ಮಾಡಿಸಿದವನಾರೆ ನಿನ್ನ ಮಾರುತಿ. ಬಗಳಬೇಡ ಓ ಕಾಮುಕ ನಾಯಿ. ಕೀರ್ತಿ ಶಿಖರ ಹೇರಿದ ಹನುಮ ಇಡೀ ಲಂಕೆಯನ್ನು ಸುಟ್ಟು ಹಾಕಿದ. ಅಷ್ಟೇ ಯಾಕೆ, ಶ್ರೀರಾಮನ ಕೈಯಿಂದ ರಾವಣನ್ನು ಸುಟ್ಟು ಹಾಕಿದ ಹನುಮ ಧೀರ. ಅವನೊಬ್ಬ ಧೀರ, ನಿನ್ನ ಶ್ರೀರಾಮನೊಬ್ಬ ಸೂರ. ಏ ಸೀತಾ, ಬಡತನದಲ್ಲಿ ಬಂದ ಬೆಳಗಾಗಿ ನೀನು ಇಷ್ಟೊಂದು ಗರ್ವದಿಂದ ಮಾತಾಡುವೆಯಾ? ನೋಡು ಸೀತಾ, ಸೋಮಣ್ಣ ನಿನ್ನ ಗಂಡನನ್ನು ಮರೆತು ಈ ಪುಂಡ ಜಾಗರಾಜನ ಸತಿಯಾಗಿ ಬಂದು ರತಿಯಂತ ನನಗೆ ಮೈಚುಕ ನೀಡಿದ್ರ ನಿನ್ನನ್ನು ಬಂಗಾರ ಕಡಲೊಳಿಸುವೆ. ಬಾ ಎನ್ನವರಾಗ. ಮುಚ್ಚೋ ಬಾಯ್ನ, ಈ ದುನಿಯಾ ಬಹುತ್ ಬದಲ್ ಗಯಾ. ಓಲಾಟ ಪಾಲಾಟ, ಪಾಲಾಟ ಓಲಾಟ. ನೀನಿನ್ನು ನನ್ನ ಮುಂದೆ ಬಚ್ಚಾಕನು. ಈ ನೀ ತೋರಿಸ್ತಿರುವ ಈ ನಿನ್ನ ಹಣ ಆಭರಣ ಕೇವಲ ನನ್ನ ಗಂಡ ಮೆಟ್ಟುವ ಹೊರಗು ಚಪ್ಪಲೆಯ ಸಮಾನ. ಅದು ನಾನು ನಿಜ ಗರತಿ ಭಾರತಿಕನು. ಗರತಿ? ನೀನು ಗರತಿ? ಗಂಡನ ಇಲ್ಲದ ಸಮಯದಲ್ಲ ಮೆಂಡನನ್ನು ಕರೆದುಕೊಂಡು ಮಂಚ ಹತ್ತುವ ನೀನು ಗರತಿ? ಏ ನಿನ್ನಂತೆ ಗರತಿ ಗರತಿ ಎಂದು ತೆನ್ನಲ ಕುಳ್ಳಿಲ್ಲದೆ ಉಡಲು ಬಟ್ಟೆ ಇಲ್ಲದೆ ಹಾಗೆ ಭಾನುಮತಿ ಸತ್ತು ಹೋದಳು ಆ ಮಹಾಭಾರತದಲ್ಲಿ. ಹೌದು, ನಿನ್ ಮಾತು ನಿಜ. ಆ ದುಷ್ಟರನ್ನು ಮರೆ ಮಾತಿಸಲು ತಾನೆ ಇಷ್ಟೆಲ್ಲ ನಡೆದಿದ್ದು. ಆ ಜಲಸ್ತಂಭ ರತ್ನಯುಗ, ಇಷ್ಟಕ್ಕೆಲ್ಲ ಕಾರಣ ಆ ಭಾನುಮತಿ ತಾಯಿನೇ ಅಲ್ವೇ? ಅವಳಂತಿಲ್ಲ ನಿನ್ನ ಕೀರ್ತಿ. ಸೀತಾ, ಈ ನವಸ್ಫೂರ್ತಿ ತುಂಬಿದ ಮದನನ ಕೈ ಹಿಡಿದರೆ ನರನಾಗರನಾಗಿ ನಿನ್ನನ್ನು ಅದರ ಎಡೆಯಲ್ಲಿ ಜೋಪಾನಗಳಿವೆ. ಎರಗಿದ್ದರೆ ಮೈಸಾಸುರನಾಗೆ ಕೆಡವಿ ನಿನ್ನ ಚೀಲಗಳನ್ನು ಓಡಾಡುವೆ. ಆ ಮಹಿಷಾಸುರ ಆ ದೇವಿಯ ಮುಡಿ ಹಿಡಿದಿದ್ದಕ್ಕೆ ಕಾರಣವಾಗಿ ಆ ತಾಯಿಯನ್ನು ರಕ್ತವನ್ನು ಕುಡಿದಿದ್ದು ಮಾರ್ತಂತೆ ಕಾಣಿಸ್ತದೆ. ನಿನಗೆ ನನ್ನ ಮೇಲೆ ರಕ್ತದ ಮೇಲೆ ಆಸೆ ಇಟ್ಟರೆ ನಾನೀಗಲೇ ಆಡಿಸುವ ಇಂದ್ರಜಾಲ ಮಹೇಂದ್ರನಾಗೆ ನಿಲ್ಲುವೆ. ಇದನ್ನೆಲ್ಲ ಸುಮ್ಮನೆ ನೀ ಯೋಚಿಸೆ. ಈ ಚಂದುಲ ಜಲವಿನ ಒಲವಿನ ನಲ್ಲ ನೀನಾಗೆ ನೀನು
ನೀನು ನನ್ನ ಸಹಾಯಕ್ಕೆ ಬಂದರೆ ಈ ಇಂದ್ರಿಯ ಸಮಾಧಾನಕ್ಕೆ ಒಡತಿ ಆಗವೆ ನನ್ನೊಡನೆ ಒಡಗೋರೆ. मुझो भाई ना शीशे का घर है तेरा, पत्थर का दिल है मेरा, एक ना एक दिन पत्थर उड़ जा तो तेरा शीशे का घर टुकड़े टुकड़े हो जाएगा. मुझको पाप का नाये ಅಷ್ಟಕ್ಕೂ ನೀನೇನಾದ್ರೂ ನನ್ನ ಸರಿಯ ಬಂದಿದ್ದೇ ನಿಜವಾದ್ರೆ ಒಳಗೆ ಹೋಗಬಹುದಂತೆ ನಿನ್ನನ್ನು ಕೊಚ್ಚಿ ಕೊಚ್ಚಿ ಹಾಕಬೇಕಾಗುತ್ತದೆ. ಗಂಟಾಗಿದ್ರೆ ಬಾರಲೇ ಬಾ. ಗಂಡೆಂಬ ಅಧಿಕಾರಿಕೆ ಇದ್ದಲ್ಲೇ ಈ ನಿನ್ನ ತೊಂಡೆ ನಿನ್ನಂತ ತುಟಿ ಕಚ್ಚಲು ಬಂದಿರುವೆ ಗಂಡಸನಾಗೆ ಎಂದೋ ನಿನ್ನ ಪುಂಡ ಮೈದುನ ಜೈಲಿ ಸೇರಿದನು. ಅಂದ್ಯ ನಿನ್ನ ಪಲ್ಲವನ್ನು ನನ್ನ ಕೈವಶ ಮಾಡಿಕೊಂಡು ಈಗ ಬಂದಿರುವೆ ಈ ನಿನ್ನ ತಾಳಿ ಮಾಡಿ ನಾಲಾಯಕ ನೋಯೆ ಈ ತಾಯಿಯನ್ನು ಕಿತ್ತಾಕಲು ನಿನ್ನಿಂದಲ್ಲ ನಿಮ್ಮಪ್ಪನಿಂದಲೂ ಸಾಧ್ಯ ಇಲ್ಲ. ಇದು ನನ್ನ ಗಂಡ ಕಟ್ಟಿರುವ ತಾಳಿ. ಈ ತಾಳಿ ಸರಿಹ ಬಂದಿದ್ದೇ ನಿಜವಾದ್ರೆ ರಣಕಾಳಿ ನಾಡಾಗಬೇಕಾಗುತ್ತದೆ. ನೀನು ಕಾಳಿ ಹೇಗೆ ಭದ್ರ ಕಾಳಿ ಆದರೂ ಸಹ ಈ ನಿನ್ನ ಸುಭದ್ರವಾದ ಚೀಲವನ್ನು ತಲೆಯಲೇ ಬಿಡಲಾರೆ. ಬಾ ಎಲ್ಲವಾಗಲು ಬಾ ಬಾರೇ ಬಾ. ಮನೆ ಮೂರ್ಖ ವಕೀಲ, ಯಾರಿಲ್ಲದ ಸಮಯ ಸಾಧಿಸಿ ಸಾತ್ವಿ ಶಿರೋಮಣಿ ಹೆಣ್ಣಿನ ಮೇಲೆ ಹೋಗಿರುವೆ ಆ ನಾಲಾಯಕ್. ಸರಿ ಹಿಂದಕ್ಕೆ. ಈ ನನ್ನ ಕಾಮ ಪ್ರಯೋಗದ ಚತುರಂಗದ ಆಟದಲ್ಲೇ ಓಡಿ ಬಂದ ನಿಲ್ಲವನು ನೀನಾಳೆ ಬಡಕುಂಜೆ. ನಿಮ್ಮಂತ ಸ್ವಾರ್ಥ ಶ್ರೀಮಂತರ ಶಿರ ಹರಿದು ಅವರ ರಕ್ತವನ್ನೇ ಘಟಘಟನೆ ಕುಡಿದು ತನ್ನ ಆತ್ಮಕ್ಕೆ ಶಾಂತಿ ಮಾಡಿಕೊಳ್ಳಲು ಓಡಿ ಬಂದ ಹೆಂಡೂಲಿಗಳ ಗಂಡ. ನಾಯಿಗೆ ಕೂದ ಬಂದ ತಕ್ಷಣ ಅದು ಸಿಂಹ ಆಗಲ್ಲ. ಓ ಬೆಕ್ಕಿಗೆ ಮೀಜಬಾನ ಮಾತಕ್ಕೆ ಅದು ಹೊಳೆ ಆಗಲ್ಲ. ಅಂತದರಲ್ಲಿ ನೀನ್ಯಾವಳಲೇ ಹಿಂಡವಲಿಗಳ ಗಂಡ ಚಂದನ ಮಗಳೇ, ನಿನ್ನಂತಹ ಪ್ರತಿಮ ಪರಾಕ್ರಮ ಹುಲಿಗಳ ಹಲ್ಲ ಕೆತ್ತು ಅವುಗಳಿಗೆ ಹುಲ್ಲು ತಿನ್ನಿಸಿದ ಚಲದಂಡಕ ಮಲ್ಲ ನಾನು. ಮರ್ಯಾದೆಯಿಂದ ಈ ಹಣ್ಣನ್ನು ಕೈಬಿಟ್ಟು ಇಲ್ಲಿಂದ ಹೊರಟು ಹೋಗು. ಎರಲಿದ್ದರೆ ಈ ನಿನ್ನ ಆರಡಿ ದೇಹಕ್ಕೆ ಗುಂಡು ಹಾಕಿ ಈ ನಿನ್ನ ಆರಡಿ ದೇಹವನ್ನು ಇಲ್ಲೇ ಉಳಿಸಿ ಬಿಡದ ಚೋಕೆ. ನಿನ್ನ ಈ ಚಿಲ್ಲರ್ ಪ್ಲಾಸ್ಟಿಕ್ ಗುಂಡಿಗೆ ಹೆದರಿ ಈ ಗಂಡನ ಗರತಿಯನ್ನು ನಿನಗೊಪ್ಪಿಸಿ ಹೋಗಲಿಕ್ಕೆ ಚಂಡನಲ್ಲ ಈ ಪರಶುರಾಮ. ಚಕ್ಕಂದಿನಿಂದಲೇ ನಿನ್ನ ಕೈಯಲ್ಲಿ ಚಿತ್ರಹಿಂಸೆಗೊಳಗಾಗಿ ಹುಬ್ಬುಗಣ್ಣಿಲೆ ನೋಡಿ ನೋಡಿ ಕೊನೆಗೆ ಬೇಡಿ ಹಾಕಲು ಓಡಿ ಬಂದ ಸರ್ಕಾರದ ಹುಲಿ. ಅಂದರೆ ನೀನು ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮೆಲ್ಲರ ಬಿಸಿ ರಕ್ತ ಹೀರಲು ಪುನರ್ರಪಿ ಜನ್ಮ ತಾಳಿ ಬಂದಿರುವ ಹಸಿದ ಹೆಬ್ಬುಲಿ. ಅಂದರೆ ಇಷ್ಟು ಸಕ್ಕಿಯಿಂದ ಮಾತಾಡುವ ನೀನು ಬೇರೆ ಯಾರು ಅಲ್ಲ, ಜೈಲಿನ ತಪ್ಪಿಸಿಕೊಂಡ ಬಂದ ಪರಶುರಾಮನೇ ಇರಬೇಕು. ಹಚ್ಚು ಬಾಯ್ ಹೊಚ್ಚ. ಆ ನಿಮ್ಮ ಪರಶುರಾಮ ನಿಮ್ಮ ಕೈವಾಡದಿಂದ ಎಂದೋ ಜೈಲಿನಲ್ಲಿ ಸತ್ತು ಹೋಗಿದ್ದಾನೆ. ಹಾಗಾದರೆ ನೀನು ಒಬ್ಬ ಗುಂಡನಿರಬೇಕು. ತಡೆ, ನಿನ್ನ ಅರೆಸ್ಟ್ ಮಾಡಿಸ್ತೇನೆ. ಹಲೋ ಹಲೋ, ನೀನ್ ಈ ರೀತಿ ಫೋನ್ ಮಾಡುತ್ತೀಯಂದೆ ಆ ರೂಟ್ ಕಟ್ಟು ಮಾಡಿಸಿದ್ದೇನೆ, ನಿನ್ನ ರುಂಡ ತೆಗೆಯಬೇಕೆಂದು. ನಿಲ್ಲು ಹುಲಿರಾಯ, ಮನುಷ್ಯರ ಕೊಲ್ಲಲು ಇದು ಗುಂಡ ರಾಜವಲ್ಲ, ರಾಮರಾಜ. ಯಾರು ನೀನು?
ಏ ಪರಶುರಾಮ, ನಿನ್ನ ಮಂಡ ಕೋಡಿಲಿಗೆ ಈ ಪುಂಡ ತ್ಯಾಗರಾಜ ಯಾವತ್ತಾದ್ರಲ್ಲ ಮಾಡ್ತಲೇ. ಎಲ್ಲ ಕುಮಾರ ಎಲ್ಲ, ಇದು ರಾಮರಾಜ್ಯದಲ್ಲಿ ನೆಲೆಯಬೇಕಿದ್ದ ರಾವಣನ ಕೊಲೆ. ಎಂತ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದರೆ ನಾನವನ ಹಾಗೆ ಬಿಡಬೇಕೆ? ಎಲ್ಲ ಇದು ಸತ್ಯಕ್ಕಾಗಿ ಜೀವನವನ್ನೇ ತ್ಯಾಗ ಮಾಡಿದ ರಕ್ತ. ಸರಿ ಕುಮಾರ, ಎಂದಕ್ಕೆ ಸರಿ. ಇಲ್ಲಪ್ಪ, ಸೂರ್ಯವಂಶನೆಂದರೆ ನೀನ್ಯಾರು? 5 ವರ್ಷಗಳ ಹಿಂದೆ ಈ ದುಷ್ಟರ ದಬ್ಬಾಳಿಕೆಗೆ ನಿಮ್ಮನ್ನು ಅಗಲಿ ಜೈಲು ಸೇರಿದ ನಾಯಕ ಇವನು. ಬೇರೆ ಯಾರು ಅಲ್ಲಪ್ಪ, ಇವನು ನಿನ್ನ ಚಿಕ್ಕಪ್ಪ ಪರಶುರಾಮ. ಕ್ಷಮಿಸು ಅತ್ತಿಗೆ. ಮೈದುನ, ಇದೇನಪ್ಪ, ಜೈಲಿನಿಂದ ನಿನಗೆ ಬಿಡುಗಡೆ ಆಯ್ತಾ? ನೋಡು, ಇಷ್ಟೊತ್ತು ನನ್ನ ಹತ್ರನೇ ಇದ್ರು ಗೊತ್ತೇ ಆಗ್ಲಿಲ್ವಾ? ಆದ್ರೆ ಇಷ್ಟೆಲ್ಲ ನಡೆದಿದ್ದ ಘಟನೆಗೆ ಆದ್ರೆ ಯಾಕಮ್ಮ ನಿನ್ನ ಈ ಪವಿತ್ರ ಬಾಯಿಂದ ಅಪಸ್ವರದ ಮಾತು? ಹೇಳಮ್ಮ, ಈ ಗೂಂಡಾಗಳಿಂದ ಏನಾದರೂ ನನ್ನ ಮನೆತನಕ್ಕೆ ಅಪಕೀರ್ತಿಯಾಗಿದ್ದರೆ ಈಗಲೇ ಹೋಗಿ ಅವರೊಬ್ಬೊಬ್ಬರ ಚಂಡನ್ನು ಕಡಿದು ಹಾಕಿ ಅವರ ರಕ್ತದಿಂದ ಹಿಡಿದವರೇ ಪೂಜಿಸದಿದ್ದರೆ ಅದು ಮುಗಿಯದ ಕಥೆಯಾಗಿದೆ ಚಿಕ್ಕಪ್ಪ. ವಾದಿರಾಜೆಲ್ಲ ಗುಂಪೆಲ್ಲ ತೆಗೆದುಕೊಂಡು ಚಿಕ್ಕಮ್ಮನನ್ನು ತನ್ನಂತೆ ಮಾಡಿಕೊಂಡರು. ಅಪ್ಪಾಜಿಯ ಕೈಕಾಲು ಮುರಿಸಿ ಆ ಪಾಪಿಗಳು ಮನೆಯಿಂದ ಹೊರ ಹಾಕಿದರಪ್ಪ. ಆ ಪಾಪಿಗಳು ನಾವು ಜೀವನ ಮಾಡಲಾರದೆ ಭಿಕ್ಷೆ ಬೇಡಿ ಅಪ್ಪನನ್ನು ಆಸ್ಪತ್ರೆಗೆ ಸೇರಿಸಿದ್ದೇನೆ. ಕುಮಾರ, ನಿನ್ನ ಚಿಕ್ಕಪ್ಪ ಕರ್ನಾಟಕದ ಹುಲಿಯಂತೆ ಇದ್ದರು, ನಿನಗೆ ಭಿಕ್ಷೆ ಬೇಡುವ ಸ್ಥಿತಿ ಬಂತೆ? ಲೇ ಮಗನೇ ವಾದಿರಾಜ್, ನೀನು ಮೋಸದಿಂದ ನನ್ನ ಮನೆ ಪ್ರವೇಶ ಮಾಡಿ ನನ್ನ ಮಡದಿಯನ್ನು ನಿನ್ನಂತೆ ಮಾಡಿಕೊಂಡು ಕೊನೆಗೆ ನನ್ನ ಜೈಲಿನಲ್ಲೇ ಜೀವಂತ ದಹನ ಮಾಡಿ ಅಂತ ಫೋನ್ ಮಾಡಿದ್ದಿ. ಆದರೆ ಅದಕ್ಕೆ ಮರಳಿ ಉತ್ತರ ಕೊಟ್ಟ ವ್ಯಕ್ತಿ ಬೇರೆ ಯಾರು ಅಲ್ಲ, ನಾನೇ. ಬಾ ಮೈದುನ, ಹೋಗೋಣ. ಅತ್ತಿಗೆ, ಕುಮಾರ, ಬನ್ನಿ ಅಣ್ಣನತ್ತ ಹೋಗೋಣ. ಮಾತು ಕೊಟ್ಟು ಮತಿ ಹೀನಳಾಗದೆ ರಜೆ ಹೊಂದಲು ಬರುತ್ತನೆಂದು ಹೇಳಿದಪ್ಪಲ್ಲವೇ, ಎಷ್ಟೊತ್ತಾದ್ರೂ ಇನ್ನು ಏಕೆ ಬರಲಿಲ್ಲ? ಹಲೋ, ಐ ಆಮ್ ತ್ಯಾಗರಾಜ್ ಸ್ಪೀಕಿಂಗ್. ಹೌದು ಪಲ್ಲವಿ, ನಿನಗೋಸ್ಕರ ಇಲ್ಲಿ ನಾನು ದಾರಿ ಕಾಯ್ತಾ ಇದ್ದೇನೆ. ಆಯ್ತು, ನಮ್ಮನೆಗೆ ಬಂದು ಬಿಡು. ಥ್ಯಾಂಕ್ ಯು. ಆಸೆ, ದುರಾಸೆ, ಪ್ರೀತಿ ಎಂಬ ಪದ ಗೊತ್ತಿಲ್ಲದ ಬಾಲೆಯನ್ನು ನನ್ನ ನೀಲಾಜಾಲೆಯಲ್ಲಿ ಮುಳುಗಿಸಿ ಹದವಾಗಿ ಮೈ ನೆರೆದು ನಿಂತ ಅವರಪ್ಪನ ಶ್ರೀಮಂತಿಕೆಯನ್ನು ನನ್ನ ಕೈವಶ ಮಾಡಿಕೊಂಡು ಶಾಸಕನಾಗಬೇಕೆಂಬ ಅವನ ಆಚೆಗೆ ಮಣ್ಣು ಪಾಲು ಮಾಡಿ ನಾನು ಅವರ ಆಚೆಗೆ ಒಡೆಯನಾಗಿ ಬರೆದಿದ್ರ ನನ್ನ ಹೆಸರು ರಾಜ್ ತ್ಯಾಗರಾಜ್, ವಕೀಲ್ ತ್ಯಾಗರಾಜ್ ನಹೇ. ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಚಟ್ಟ ಕಟ್ಟಿಸಿ ನಿನ್ನ ಅಹಂಕಾರಕ್ಕೆ ಮಟ್ಟ ಹಾಕಲು ಬಂದಿರುವ ಹೆಂಡು ಹುಲಿಗಳ ಗಂಡ. ಏ ಮೋಸ್ಗಾರ, ಏ ಪರಶುರಾಮ, ಅಚ್ಚಬಾಯ್ ಹುಚ್ಚ, ಇವನು ಬರೀ ಪರಶುರಾಮನಲ್ಲ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರಶುರಾಮನೆಂದು ಮಗಳು. ಇನ್ಸ್ಪೆಕ್ಟರ್ ನೀತಿ ಧರ್ಮ
ಸತ್ಯ ಹಿಂಸೆಯಿಂದ ತುಂಬಿದ ಈ ಮುಷ್ಟಿಯಿಂದ ನಿನ್ನ ಬಾಯಿಗೆ ಬಡಿದು ನಿನ್ನ ಹಲ್ಲುಗಳನ್ನೆಲ್ಲ ಉದಿರಿಸಿ ಬಿಟ್ಟನು ಬಡವ. ಈ ರೀತಿ ಸೊಕ್ಕಿನಿಂದ ಮಾತಾಡುವ ನೀನು ಬೇರೆ ಯಾರು ಅಲ್ಲ, ಜೈಲಿನ ತಪ್ಪಿಸಿಕೊಂಡು ಬಂದ ಕಳ್ಳನೇ ಇರಬೇಕು. ನಾನು ಕಳ್ಳ ಕದಿಮನಲ್ಲ. 20 ವರ್ಷದಿಂದ ನಿಮ್ಮ ಸುಳ್ಳು, ವಂಚನೆ, ಮೋಸಗಾರ ವಕೀಲತೆಯನ್ನು ಒದ್ದು ಬುದ್ಧಿ ಗಳಿಸಲು ಅಲ್ಲಿಂದ ಇಲ್ಲಿಯವರೆಗೆ ಮರೆಯಾಗಿ ಈಗ ಹೊರ ಬಂದ ಗಂಡುಗಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾನು. ಚೆನ್ನಾಗಿ ನೋಡಿಕೋ. ಮರ್ಯಾದೆಯಿಂದ ನಾ ಕೇಳಿದ ಪ್ರಶ್ನೆಗೆ ಸರಿ ಉತ್ತರ ಕೊಡದಿದ್ದರೆ ಲೇ ಎಂದು ಸೊಕ್ಕಿನಿಂದ ಉಬ್ಬಿದ ನಿನ್ನ ಬೆನ್ನಿಗೆ ಬೂಟುಗಾಲಿನ ಏಟು ಹಾಕಿ ಲಾಠಿಯಿಂದ ಮಾತಾಡಿಸಬೇಕಾಗುತ್ತದೆ. ಎಚ್ಚರ. ಹೇಳು, ಶಿವರಾಜನ ಕೊಲೆ ಮಾಡಿದವರು ಯಾರು? ಇನ್ಸ್ಪೆಕ್ಟರ್, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲವೇನೋ ಸೊಕ್ಕಿನ ಮಗನೇ? ಆ ನಾಲಾಯಕವಾದಿ ರಾಜ್ ಬೆನ್ನ ಹತ್ತಿ ನಮ್ಮ ಜೋಳದ ಗೂಡಿಗೆ ಬೆಂಕಿ ಇಡಿಸಿ ಆ ಕೇಸನ್ನು ಕುಲ್ಲಾ ಮಾಡಿಸಿದಿ. ಶಿವರಾಜನ ಕೊಲೆ ಮಾಡಿಸಿ ಆ ಕೇಸನ್ನು ನನ್ನ ತಲೆಯ ಮೇಲೆ ಹಾಕಿಸಿ ಏನು ಅರಿಯದ ನನ್ನ ಅತ್ತಿಗೆಯರನ್ನು ಮನೆಯಿಂದ ಹೊರ ಹಾಕಿ ಆ ಮನೆಯನ್ನೇ ನಿಮ್ಮಂತೆ ಮಾಡಿಕೊಂಡು ಕೊನೆಗೆ ಜೈಲಿನಲ್ಲೇ ನನ್ನ ಜೀವಂತ ದಹನ ಮಾಡಿರಂತ ಫೋನ್ ಮಾಡಿದಿರಿ. ಆದರೆ ಅದಕ್ಕೆ ಮರಳಿ ಉತ್ತರ ಕೊಟ್ಟ ವ್ಯಕ್ತಿ ಬೇರೆ ಯಾರು ಅಲ್ಲ, ನಾನೇ. ಅದಕ್ಕೆ ತೆಗೆದುಕೋ ಈ ನನ್ನ ನೆನಪಿನ ಕಾಣಿಕೆಯನ್ನು. ಸುಳ್ಳು, ಇದೆಲ್ಲ ಸುಳ್ಳು. ಇದಕ್ಕೆ ನಾನೇ ಕಾರಣ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಹೇಳಿದೆ ಇನ್ಸ್ಪೆಕ್ಟರ್. ಸಾಕ್ಷಿ ಇಲ್ಲಿವರೆಗೂ ನೀವೇನು ಕೃತ್ಯ ಮಾಡಿದೀರಂತ ನಾನ್ ಕ್ಯಾಸೆಟ್ ಮಾಡ್ಕೊಂಡು ಬಂದಿದ್ದೀನಿ. ಪಲ್ಲವಿ, ನೀನು ಹೇಳ್ತಾ ಇದ್ದೆ ಮಾತನ್ನು. ಹೌದು, ನಾನೇ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಿಮ್ಮೊಂದಿಗೆ ನಾಟಕ ಮಾಡಿ ಇಷ್ಟೆಲ್ಲ ಮಾಡಿದ್ದು ನಾನೇ. ಗಂಡ ಹಾಗೂ ನನ್ನ ಮಾವನಿಗೆ ಹೊರತುಪಡಿಸಿ ಈ ಸಾಧನೆ ಮಾಡಿದ್ದೀನಿ. ನೀವೇನೇನು ಕೆಲಸ ಮಾಡಿದ್ದೀರಂತ ಈ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಕೇಳಿ, ಕೊಡ್ರಿ ಇದಕ್ಕೆ ಉತ್ತರ. ಪಲ್ಲವಿ, ಪ್ರೀತಿ ಪ್ರೇಮದ ನಾಟಕ ಮಾಡಿ ನನಗೆ ಮೋಸ ಮಾಡಲು ಬಂದಿದೆಯಾ? ಮೋಸದ ಹೆಣ್ಣೆ. ಇವಳ ಮೋಸದ ಹೆಣ್ಣಲ್ಲ, ಸಾಹಸದ ಹೆಣ್ಣು. ನಿಮ್ಮೊಂದಿಗೆ ಅಡಗಿ ಈ ಎಲ್ಲ ಕೃತ್ಯ ಮಾಡಿದ್ದೇನೆ. ಅಷ್ಟೇ ಇಲ್ಲ, ನಾನು CID ಆಗಿ ಅಡಗಿ ನಿಮ್ಮೆಲ್ಲ ನಾಟಕಗಳನ್ನು ತಿಳಿದುಕೊಂಡಿದ್ದೇನೆ. ಈಗಲಾದ್ರೂ ಕೊಡಲೇ ಇದಕ್ಕೆ ಉತ್ತರ. ಇನ್ಸ್ಪೆಕ್ಟರ್, ನಿನಗೆ ಬಾಯಿ ಬಿಟ್ಟು ಕೇಳು, ಎಷ್ಟು ದುಡ್ಡು ಬೇಕಾದರೂ ಕೊಡ್ತಾರೆ. ಈಗ ನನ್ನನ್ನು ಬೆಟ್ಟ ಬಿಡು. ನಾಲ್ಸಲ್ಸ್ ನನ್ನ ಮಗನೇ, ಕೇವಲ ಲಂಚಕ್ಕಾಗಿ ಕೈವಡ್ಡಿ ನಾಡ ತಾಯಿಗೆ ದ್ರೋಹ ವಹಿಸುವ ಹೇಸಿ ಗಂಡಸಲ್ಲ ಈ ಪರಶುರಾಮ. ನನಗೆ ಬೇಕು ನ್ಯಾಯ. ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಧರ್ಮದ ಹೆಸರಿನಲ್ಲಿ ಕರ್ಮದ ಬೀಜ ಬಿತ್ತಿ ವಿಷ ವೃಕ್ಷ ನಾಟಿಸುವನೆಂದು ನಿಮ್ಮಂತವರು ಬಂದರೆ ಬುಡೆ ಸಮೇತವಾಗಿ ಅದರೊಂದಿಗೆ ನಿಮ್ಮನ್ನು ಸುಟ್ಟು ಹಾಕಿ ಮಹಾತ್ಮ ಗಾಂಧೀಜಿಯವರ ಕನಸಿನ ರಾಮರಾಜ್ಯ ಮಾಡುವೆ. ಎಚ್ಚರ. ಅರೆಸ್ಟ್ ಮಾಡಿ ಇವನನ್ನು. ನನ್ನನ್ನೇ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ಯಾ ಇನ್ಸ್ಪೆಕ್ಟರ್? ಮೊತ್ತಲೇ ಬಾಯ್ನ ಚಿಕ್ಕಂದಿನಿಂದಲೂ ನಿಮ್ಮ ಹಲ್ಕ ಕೆಲಸ ನೋಡುತ್ತಾ ಬಂದಿರುವ ನನಗೆ ಗೊತ್ತಿದೆ ನಿನ್ನ ದರ್ಪ. ಗಂಡ ಹೆಂಡರ ಮಧ್ಯದಲ್ಲಿ ಕಲವನ್ನೆಬ್ಬಿಸಿ ಉಪ್ಪಿನಿಂದ ಹೊರಬಂದ ಪ್ರೇಮಾಳ ಬಾಳನ್ನು ಹಾಳು ಮಾಡಿ ನಾಲಾಯಕ್ ನೀನು ಸ್ವಂತ ಅತ್ತಿಗೆಯನ್ನೇ ಕತ್ತಿಗೆ ಕೈ ಹಾಕಿ ನಿನ್ನ ಕಾಮಜಾಲ ಬೀಸಿ ಕೋಟ್ ಕಟ್ಟಿ ಹತ್ತಿಸಿದ ವಂಚಕ ನೀನು.
ವಕೀಲನೆಂಬ ವರ್ಚಸ್ಸಿನಿಂದ ವಾದಿರಾಜ್ ಬೆನ್ನತ್ತಿ ಅನೇಕ ಕೇಸುಗಳನ್ನು ಮುಚ್ಚಿ ಬಡವರ ರಕ್ತ ಹೀರಿದ ಕಿರಾತಕ ನೀನು. ಮುಗಿಯಿತು ನಿನ್ನ ಕತೆ. ಸಾಕು ಮುಗಿಸಲೇ ನಿನ್ನ ಬಾಂಧವ ಮಾತುಗಳನ್ನು. ಎಷ್ಟಕ್ಕೆ ಸಾಕಿಲ್ಲ, ನಿನ್ನ ಕೃತಿಗೆ ನಿನಗೆಷ್ಟು ಚಿತ್ರಹಿಂಸೆ ಕೊಟ್ಟರು ನನಗೆ ಶಾಂತಿ ಎಂಬುದೇ ಸಿಗೋದಿಲ್ಲ. ನಿನ್ನ ಜೀವ ತೆಗೆಯದೆ ನರಳಿಸಿ ಸಾಯಿಸ್ತೇನೆ. ಬೇಸಿ ಎಳೆದುಕೊಂಡು ನಡೆಯಿರಿ ಇವನನ್ನು. ಕುತಂತ್ರದಿಂದ ನನ್ನ ಕೈಗೆ ಇಂದು ಬೇಡಿ ಹಾಕಿದ ನಿಮ್ಮನ್ನ ಅದೇ ನನ್ನ ಕೋಟಿನಲ್ಲಿ ನೋಡಿಕೊಳ್ತಾಳೆ. ಪಾರ್ಥನೆ ಇನ್ಸ್ಪೆಕ್ಟರ್, ಪಾರ್ಥನೆ. ಮುಚ್ಚಿದ ಕೆಂಡವಾಗಿದ್ದೀರಿ. ಇದನ್ನು ನೋಡಿ ನನಗೆ ಆನಂದ ಕಣ್ಣೀರು ಬರುತ್ತಿದೆ. ಆನಂದ ಕಣ್ಣೀರು ಇನ್ನೂ ಬರುವುದಿಲ್ಲನ್ನ. ಈ ವೇಷ ತೆಗೆದು ಹಾಕಿ ಹಿಂದಿನ ಪರಶುರಾಮನ ಪಡ್ಲಿ ಹಿಡಿದು ಆ ವಾದಿರಾಜ ರುಂಡ ತೆಗೆದಾಗ ಮಾತ್ರ ನಿನಗೆ ಆನಂದ ಕಣ್ಣೀರು ಬರುತ್ತವೆ. ಏಕೆಂದರೆ ನಿಮಗೆ ಅವನು ಚಿತ್ರಹಿಂಸೆ ಕೊಟ್ಟಿದ್ದನ್ನು ನೋಡದೆ ಕೇಳಿ ನನ್ನ ಹೊಟ್ಟೆಯಲ್ಲಿ ಉರಿ ಹತ್ತಿ ಇಡೀ ದೇಹಕ್ಕೆ ವ್ಯಾಪಿಸಿಕೊಂಡು ಬಿಟ್ಟಿದೆ. ಆ ಉರಿಯಲ್ಲಿ ಆ ಮೂವರನ್ನು ಸುಟ್ಟಾಗ ಮಾತ್ರ ನಿನಗೆ ಆನಂದ ಕಣ್ಣೀರು ಬರುತ್ತವೆ. ಪಲ್ಲವಿ, ನೀನು ಅಣ್ಣನನ್ನು ಕರೆದುಕೊಂಡು ಕುಮಾರ ಅತ್ತಿಗೆಯರ ಕಡೆಗೆ ಹೋಗು. ನಾನವರು ಎಲ್ಲಿದ್ದರೂ ಸೆರೆ ಹಿಡಿತೇನೆ. ನಡೆಯಮ್ಮ, ನಮಗಾಗಿ ಕುಮಾರ ದಾರಿ ಕಾಯ್ತಿದ್ದಾನೆ. ರಣತುಂಗ ಯಾರು ಅಂತ ಈ ಸಮಾಜಕ್ಕೆ ತಿಳಿಸಿ ಆರು ಆದಿರಾಜನ ಸೊಕ್ಕನ್ನು ಅಡಗಿಸಬೇಕು. ಹಾಗೆ ಬನ್ನಿ. ರಾಮ, ನಿನ್ನ ತಮ್ಮನೊಬ್ಬ ಇನ್ಸ್ಪೆಕ್ಟರ್ ಎಂದ ಮಾತ್ರಕ್ಕೆ ನನ್ನ ತ್ಯಾಗರಾಜರನ್ನು ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕಿದ್ದಾನೆ. ಅದಕ್ಕೆ ಪ್ರತಿಯಾಗಿ ನಾನು ನಿಮ್ಮನ್ನು ಕಟ್ಟಿ ಹಾಕಿದ್ದೇನೆ. ನೀವಿಲ್ಲಿಂದ ಬಿಡುಗಡೆ ಆಗುವುದಾದರೆ ನನ್ನ ತ್ಯಾಗರಾಜ್ ವಾಪಸ್ ಇಲ್ಲಿ ಬರಬೇಕು. ಇಲ್ಲ ಅಂದ್ರೆ ನಿಮ್ಮಿಬ್ಬರ ಹೆಣ ಹದ್ದುಕ್ಕಾಗಿ ಹರಿದು ತಿನ್ನಬೇಕಾಗುತ್ತದೆ. ಧನ್ಯರ ಆ ಪರಶುರಾಮ ಕೊಡ್ಲಿ ಹಿಡ್ಕೊಂಡ್ ಬರತಾನ್ರಿ ಅಪ್ಪ. ಸ್ವಲ್ಪ ಉಳಿದ್ರಿ ಅಪ್ಪ, ನಿಮ್ಮ ಕೈ ಮುಗಿತಾನೆ. ರಣ ಹೇಳಿ ಅಲ್ಲೇ ಅವನು ಪ್ಲಾನ್ ಮಾಡಿ ಸಾಯಿಸಿ ಬಾರ್ಲಿ ಅಂತಂದ್ರೆ ಅವನಿಗೆ ಹೆದರಿ ಓಡಿ ಬಂದಿ. ಆ ಮಗನೇ, ನೀನು ಈಗ ನನ್ನ ಕಣ್ಣಿಗೆ ಕಾಣಿಸಬಾರದು. ಇದ್ದು ಒಬ್ಬಾಕಿ ಮಗಳ್ರಿ ಅಪ್ಪ. ಆಕಿ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ಸಾಯಿ ಆಸೆ ಐತ್ರಿ ಅಪ್ಪ. ಸ್ವಲ್ಪ ಪ್ರಾಣ ಉಳಿಸ್ರಿ, ನಿಮ್ಮ ಕೈ ಮುಗಿತೇನೆ. ಎಲ್ಲ 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 ಈ ಭೂಮಿ ಮೇಲೆ ಬದುಕಲೇಬಾರದು. ಜಾನಕಿ, ರಣತುಂಗ ಎಲ್ಲಗಿಲೆ ಗಾಂಡ್ಗಾರ್ ಕೈ ಪಡೆದ ಅಲ್ಲೇ ಕುಳಿತನವರಲ್ಲಿ ಈ ಹೇಳಿ ನನ್ನ ಮಗ
ರಾಮ ಅಳಿಯನಿಗಾಗಿ 10 ಕೈಕಾಲು ಮುರಿಸಿಕೊಂಡಿ, ಎಲ್ಲ ಆಸ್ತಿನೂ ಕಳೆಕೊಂಡಿ. ಆದರೆ ಈಗ ನನ್ನ ತ್ಯಾಗರಾಜನಿಗಾಗಿ ನಿನ್ನ ಪ್ರಾಣ ಕಳೆದುಕೊಳ್ಳುತ್ತಿ. ಕರೆಯೋ ನಿನ್ನ ತಮ್ಮ ಶೂರ ಪರಶುರಾಮ ಎಲ್ಲಿದ್ದಾನೆ? ನರಸಿಂಹನಂತೆ ನೀನೆನಿಸಿದ ಪ್ರತಿಯೊಂದು ಕಂಬದಲ್ಲಿದ್ದಾನೆ. ಗಂಡಸಾಗಿದ್ದರೆ ಆ ಕಂಬವನ್ನು ಒದ್ದು ಮುರಿದು ನೋಡು, ಅಲ್ಲಿಂದ ಎದ್ದು ಬಂದು ನಿನ್ನನ್ನು ಒದ್ದು ಒಯ್ಯುತ್ತಾನೆ. ನನಗೆ ಹದ್ದು ಮೀರಿ ಮಾತಾಡ್ತೇನಲೇ ಮಗನ? ತಾಕತ್ತಿದ್ರೆ ಬಂದು ನಿಲ್ಲಂತೇಳೋ ನನ್ನ ಕಣ್ಣೆದುರಿಗೆ. ವಾದಿರಾಜ್, ಬರೀ ನಿನ್ನ ಎದುರಿಗೆ ಅಷ್ಟೇ ಯಾಕೆ? ಅಪ್ಪನ ತನಕ ಆದ್ರೂ ಬಂದು ಹೀಗೆ ಕೇಳ್ತೇನೆ, ಏಕೆ ಕಟ್ಟಿ ಹಾಕಿರುವೆ ನನ್ನ ಮತ್ತು ನನ್ನ ಕಂದನನ್ನು? ಇವರನ್ನು ಯಾಕೆ ಕಟ್ಟಿ ಹಾಕಿದ್ದೇನಂತ ನನ್ನ ಮುಟ್ಟಿ ಕೇಳಬೇಡ. ಮೊದಲು ನನ್ನ ತ್ಯಾಗರಾಜನನ್ನು ಬಿಟ್ಟು ಕೇಳು. ನಿನ್ನ ತ್ಯಾಗರಾಜ್ ನಿನ್ನೆ ರಾತ್ರಿನೇ ಕೈಲಾಸ ಕಂಡಿದ್ದಾನೆ ಲಾಕಪ್ನಲ್ಲಿ. ಇನ್ಸ್ಪೆಕ್ಟರ್, ಕಾನೂನನ್ನ ಕೈಗೆತ್ತಿಕೊಂಡ ನಿನ್ನ ಕೈ ಕತ್ತರಿಸಿ ಹಾಕ್ತೇನೆ. ರಣತುಂಗ, ಬೇಗ ಬಾರಿಸು ನಿನ್ನ ರಣಹಲೆಯನ್ನು. ಆ ನಿನ್ನ 3 ಅಂಕೆ ಮುಗಿದರೊಳಗೆ ಇವನನ್ನು ಮುಕ್ತಾಯ ಮಾಡಿ ನನ್ನ ಕ್ರಾಂತಿಕಾರಿ ನಾಟಕನ ಸಮಾಪ್ತಿ ಮಾಡೋಣ. ಸಮಾಪ್ತಿ ಆಗೋದು ನಿನ್ನ ನಾಟಕ ಅಲ್ಲಲೇ, ನಾನು ರಚಿಸಿರುವ ಈ ಗಂಡುಗಲಿ ಪರಶುರಾಮನ ನಾಟಕ. ನನ್ನ ಸಾಹಸ ಮುಂದುವರಿಯಬೇಕಂತಲೇ ನನ್ನ ಅಧಿಕಾರವನ್ನು ಗೌಚ್ಯವಾಗಿಟ್ಟುಕೊಂಡು ನನ್ನ ಮನೆ ಹಾಳು ಮಾಡಿಕೊಂಡು ಇವತ್ತು ನಿನ್ನ ಸಮಾಧಿ ಕಟ್ಟಲು ಬಂದ ಹಸಿದ ಹೆಬ್ಬುಲಿ ನಾನು. ನಾನು ಯಾರು ಎಂದು ತಿಳಿಯಲು ಹೋರದೆ ಮೇಲೆ ಕೈ ಮಾಡಿದರೆ ರಕ್ತಕ್ಕಾಗಿ ತತ್ತರಿಸುವ ಈ ನನ್ನ ಕೊಡ್ಲಿ ಬಾಯಿಗೆ ನನ್ನ ರಕ್ತ ಲೇಪನೆಯಾಗಿತ್ತು. ಮರ್ಯಾದೆಯಿಂದ ಕೈ ತೊಳೆಗಲಾಡು. ಧನಿ ಲೇ, ಇವನು ನಿನ್ನ ದನಿನ ತುತ್ತು ಕೂಳಿಗಾಗಿ ನಿನ್ನ ಬಾಳನ್ನೇ ಹಾಳು ಮಾಡಿಕೊಂಡ ನಾಯಿಯೇ. ನಿನ್ನ ದನಿ ಮಾಡಿದ ಒಂದೊಂದು ಕೃತ್ಯವನ್ನು ನೆನಪಿಸಿಕೊಂಡರೆ ಇವತ್ತು ನಿನ್ನ ರಕ್ತದಿಂದಲೇ ಇತಿಹಾಸ ಬರೆಯಬೇಕು ನಾನು. ಆಸ್ತಿ ಆಶೆಗಾಗಿ ಮಗನನ್ನೇ ಕೊಲೆ ಮಾಡಿ ಸ್ವಂತ ಮಗಳನ್ನೇ ವೇಶ್ಯಾವೃತ್ತಿಗಿಳಿಸಲು ಹಂಚು ಹಾಕಿದ ನಾಲಾಯಕಿವನು. ಬಡವರಿಗಾಗಿ ಬಡ್ಡಿ ಆಶೆ ತೋರಿಸಿ ಗುಡ್ಡದಂತೆ ಅವರಿಗೆ ಸಾಲದ ಹೊರೆ ಹೇರಿ ಆ ಸಾಲದಲ್ಲಿ ಅವರ ಹೆಂಡರನ್ನೇ ಕೇಳಿದ ನಾಯಿವನು. ದೇವರಂತ ನನ್ನ ಅತ್ತಿಗೆಯನ್ನು ಕಾಡಿದ ಪಾಪಿ ಇವನು. ಇವನನ್ನು ಹಾಗೆ ಬಿಡಬೇಕೆ? ಕೆಳಗಾಲ ಸಮೀಪಿಸಿತು ಈ ನಿನ್ನ ಗಾಢವಾದ ದೇಹಕ್ಕೆ. ಲೇ ರಣತುಂಗ, ಕೌರವರು ಹಾಕಿದ ಅನ್ನದ ಋಣಕ್ಕಾಗಿ ಭೀಷ್ಮ ನುಡಿದಂತೆ ನುಡಿಯುತ್ತಿರುವೆ ನೀನೆಂದು. ಅಂದು ಅವರಿಂದ ಮಹಾಭಾರತ ಹಾಳಾದರೆ ಎಂದು ನಿನ್ನ ಋಣದ ಮಾತಿನಿಂದ ಹಾಳಾಗುತ್ತಿದೆ ನಮ್ಮ ನಾಡಿನ ನುಡಿ. ಮೊದಲು ನೀನ್ಯಾರು ಅಂತ ನನ್ನ ಬಾಯಿಂದ ಕೇಳಿಕೊಡು ನನಗೆ ಉತ್ತರ. ನನ್ನ ಸ್ವಂತ ಅಕ್ಕ ಭಾವನಾದ ನಿನ್ನ ತಂದೆ ತಾಯಿ ದುಡ್ಡಿಗಾಗಿ ಗುಲಾಮರಾಗಿ ಇವನ ಕೈಯಲ್ಲೇ ದುಡಿದರು. ಕಾಮದ ಮತ್ತೇರಿದ ಈ ಗಾಂಡು ನಿನ್ನ ತಂದೆಯನ್ನೇ ಕೊಲೆ ಮಾಡಿ
ಮನೆಗೆಲಸದಲ್ಲಿ ತೊಡಗಿದ ನಿನ್ನ ತಾಯಿ ಶೀಲವನ್ನೇ ಹಾಳು ಮಾಡಿದ. ಇನ್ಸ್ಪೆಕ್ಟರ್, ಶೀಲ ಕಳೆದುಕೊಂಡ ನನ್ನ ಅಕ್ಕ 2 ವರ್ಷದ ಕಂದನನ್ನು ನಿನ್ನನ್ನು ಇವನ ಕೈಯಲ್ಲೇ ಬಿಟ್ಟು ಚಿತ್ರಹಿಂಸೆಗೊಳಗಾಗಿ ನರಳಿ ಇವನ ಕೈಯಲ್ಲೇ ಪ್ರಾಣ ಬಿಟ್ಟಳು. ಅಂದೇ ತಾಯಿ ಕಳೆದುಕೊಂಡ ನಿನ್ನನ್ನು ಜೋಪಾನಗೈಯಬೇಕೆಂದು ಮುಪ್ಪಾದ ತಂದೆ ಹೋದರೆ ನನ್ನ ತಂದೆಯನ್ನೇ ಕೊಲೆ ಮಾಡಿಬಿಟ್ಟ ಈ ಪಾಪಿ. ಇದೆಲ್ಲ ಗುಟ್ಟನ್ನೇ ಬಚ್ಚಿಟ್ಟುಕೊಳ್ಳಬೇಕೆಂದು ನಿನ್ನನ್ನು ಬೆಳೆಸಿ ನಿನ್ನಿಂದಲೇ ಬೆಂಕಿ ಇಳಿಸಿದನು ನಮ್ಮ ಬಾಳಿಗೆ. ಅಂದಾಗ ಈ ಸಾಹುಕಾರನ ರಕ್ತ ಯಾರ ಪಾಲ ಸೇರಬೇಕೆಂದು ಹರಣ ಸಾಕ್ಷಿಯಾಗಿ ಹೇಳು ಈ ಸಮಾಜದ ಜನತೆಗೆ. ಎಲೇ ಮಗನೇ ವಾದಿರಾಜ್, ಬೂದಿ ಮುಚ್ಚದ ಕೆಂಡದಂತೆ ತೆರೆಮರೆಯಲ್ಲಿ ನೀನಿದ್ದುಕೊಂಡು ನನ್ನ ಬಾಯಿಗೆ ಬೆಂಕಿ ಇಟ್ಟ್ಯೋ ಮಗನೇ. ನನ್ನ ತಾಯ ಕತ್ತ ಕೊಯ್ದ ನಿನ್ನ ನೆತ್ತಿ ಸೀಳದೆ ಬಿಡಲಾರೆ. ಒತ್ತಲೆ ಬಾಯಿನ ಅಮ್ಮ ಎಂದೊಡನೆ ನನ್ನ ಹೃದಯದಲ್ಲಿ ಬೆಂಕಿಯ ಕಿಡಿಬಿಗಿಲೆದ್ದು ರಕ್ತದ ನರನಾಡಿಗಳಲ್ಲಿ ನರನಾಗರನಾಗಿ ಕಚ್ಚಲು ಓಡಿಸುತ್ತಿದೆ ಹೆಡೆ ಎತ್ತಿ. ಏ ಕಟುಕ, ಅಂದು ಮುಚ್ಚು ಮರೆಯಲ್ಲಿ ಚುಚ್ಚು ಕೆಲಸ ಮಾಡಿ ನನ್ನ ತಾಯಿನ ಪಶಾರದಲ್ಲಿ ಬೆಚ್ಚಗೆ ಮಲಗಿಸಿದ ಆ ಕೆಚ್ಚು ಹುಚ್ಚದ್ದುರಿಯುತ್ತಿದೆ ನನ್ನ ಕೆಚ್ಚದೆಯಲಿ. ಏ ವಾದಿರಾಜ್, ನನ್ನ ತಾಯಿಯ ಮೇಲೆ ಕೈ ಮಾಡಿದ ಆ ಕೆಟ್ಟ ಕೈಗಳು ಇವೆ ಅಲ್ಲವೇ? ಹೌದಪ್ಪ, ಇದೊಂದ್ಸಲ ಕ್ಷಮಿಸಿ ಬಿಟ್ಟು ಬಿಡು ನನ್ನನ್ನು. ಹೊಗಳಬೇಡಲೇ ಈ ಮಾತನ್ನು. ನನಗೆ ಜೀವದಾನ ಮಾಡಿ ನನ್ನ ತಂದೆಯನ್ನು ಕೊಲೆ ಮಾಡಿದ ನಿನ್ನನ್ನು ಹಾಗೆ ಬಿಡಬೇಕೆ? 9 ತಿಂಗಳು ಹೊತ್ತು ಸಾಕಿ ಸಲವಿ ನನ್ನ ತಾಯ ಶೀಲ ಕಿತ್ತ ನಿನ್ನನ್ನು ಹಾಗೆ ಬಿಡಬೇಕೆ? ಸಾವಿರಾರ ಗರತಿಯರ ಶೀಲ ತಿಂದು ಸಿಪ್ಪೆ ಮಾಡಿ ಸಂವಾಸವನ್ನೇರಿ ನಕ್ಕು ನಲದಾಡಿದ ನಿನ್ನನ್ನು ಹಾಗೆ ಬಿಡಬೇಕೆ? ನಿನ್ನಿಂದಲೇ ನನ್ನ ಆಪ್ತರ ಬಾಳುಗೆಡಿಸಿದ ನಿನ್ನನ್ನು ಹಾಗೆ ಬಿಡಬೇಕೆನಲೇ ಗೌಡ? ಹೌದಪ್ಪ, ನಿನ್ನನ್ನು ಸಾಕಿ ಸಲಿಸಿದ ಇದೊಂದ್ಸಲ ಕ್ಷಮಿಸಿ ಬಿಟ್ಟು ಬಿಡು ನನ್ನನ್ನು. ಎಲ್ಲ ಪಾಪದ ಕೂಪದಿಂದ ಉಬ್ಬಿಣಿದ ನಿಂತ ನಿನ್ನ ರಕ್ತದಿಂದಲೇ ನನ್ನ ತಂದೆ ತಾಯಿರ ಸಮಾಧಿಗೆ ರಕ್ತಾಭಿಷೇಕವಾದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನೆಲ್ಲುರಂತುಂಗ, ಕೈಗೆತ್ತಿಕೊಳ್ಳಬೇಡ. ಇವನಿಗೆ ಶಿಕ್ಷೆ ಕೊಡಲು ನಾನಿದ್ದೇನೆ. ಎಲ್ಲ ಇನ್ಸ್ಪೆಕ್ಟರ್, ಎಲ್ಲ ಜೀವನದ ಹಂಗ ತೊರೆದ ನನಗೆ ಯಾರ ಭಯವಿಲ್ಲ. ನ್ಯಾಯ ದೇವತೆಯ ಕವಚ ಹಾಕಿದ ನಿನ್ನೆದುರಿಗೆ ಇವನ ಹೊಟ್ಟೆ ಹೆರೆದು ಕರುಳನ್ನು ಮಾರುವಂತೆ ತೋರಿ ಬಿಸಾಕುವೆ. ಅಂದು ಆ ನರಸಿಂಹ ಹಿರಣ್ಯ ಕಶ್ಯಪನ ಹೊಟ್ಟೆ ಹೆರದಂತೆ ನಾನು ಎಂದು ಈ ಹಿರಣ್ಯ ರಾಕ್ಷಸನ ಹೊಟ್ಟೆ ಹೆರೆದು ರಕ್ತ ಕುಡಿದ ಕರುಳನ್ನು ಜಯ ಜಯ ಕೃಷ್ಣ. ಮಾಮ, ಶಾಂತಿ. ಈಗ ನನ್ನ ಆತ್ಮಕ್ಕೆ ಶಾಂತಿ. ಆಸೆ ಈಡೇರಿತು, ಸೇಡು ತೀರಿತು. ಇನ್ಸ್ಪೆಕ್ಟರ್, ಬೇಗ ತೊಡಿಸಿರಿ ನನ್ನ ಕೈಗಳಿಗೆ ಸಂಕೋಲೆಯನ್ನು. ಎಂತ ಕೆಲಸ ಮಾಡಿಬಿಟ್ಟು ನೀನು? ಯಾಕೆ ಮಾಮ, ಯಾಕೆ ಕಳ್ತಿ? ನಾನೊಬ್ಬ ಜೈಲಿಗೆ ಹೋದರೇನಾಯ್ತು? 1000 ಜನ ಜೀವಾಳ ಮಾತೆರ ಶೀಲದ ತಂದ ಈ ನರಕದ ಹಂದಿಯನ್ನು ಕೊಂದು ಅವರೆಲ್ಲರಿಗೂ ನಗುವಿನ ಕುಂಕುಮವನ್ನು ಹಚ್ಚಿದ್ದೇನೆ. ಅನೇಕ ಬಡವರ ರಕ್ತ ಕುಡಿದ ಇವನ ಘಟ ಉರುಳಿತು, ನನ್ನ ಹಠ ತೀರಿತು. ಇನ್ಸ್ಪೆಕ್ಟರ್,
ಬೇಗ ತೊಡಿಸಿರಿ ನನ್ನ ಕೈಗಳಿಗೆ ಸಂಕೋಲೆಯನ್ನು. ನಿನ್ನ ಈ ದಿಟ್ಟ ಮಾತು ಕೇಳಿ ನಾ ಮೆಚ್ಚಿಕೊಂಡೆ ರಣತುಂಗ, ನಾ ಮೆಚ್ಚಿಕೊಂಡೆ. ಈ ದಿಟ್ಟ ಮಾತು ನನ್ನದಲ್ಲ ಸಾಹೇಬರೇ, ಇದು ನಿಮ್ದು. ನರಕದ ನಾಯಿಗಳಿಗೆ ನಾಯಕನಾಗಿ, ಸೂರ ರೌಡಿಗಳಿಗೆ ಸುಬೇದರನಾಗಿ, ಕಿಲಾಡಿಗಳಿಗೆ ಕುಬೇರನಾಗಿ, ಇಂಥ ಗೂಂಡಾಗಳಿಗೆ ಗುರುವಾಗಿ ನೀನು ಇನ್ಸ್ಪೆಕ್ಟರ್ನಾಗಿ ಬಂದು ಈ ಸಮಾಜ ಸುಧಾರಿಸಿದ ನೀವು ಇಂದಿನಿಂದ ಗಂಡುಗಲಿ ವೀರ ಪರಶುರಾಮ, ಈ ನಿನ್ನ ಹೆಸರು ನಾಡಿನ ಬಸರಲ್ಲೂ ಕೂಡ ಸುವರ್ಣಾಕ್ಷರದಲ್ಲಿ ಬರೆಯಲಿ. ಹಾ, ಬೇಗ ಎಳೆದೊಯ್ಯರಿ ನನ್ನನ್ನು. ಸಂತೋಷ ರಣತುಂಗ, ಸಂತೋಷ. ನಿನ್ನ ಬಿಡುಗಡೆ ಪ್ರಯತ್ನ ನನಗಿರಲಿ. ಬಿಸಿ ಈ ಶವ ಪಂಚನಾಮೆ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಇವನನ್ನು ಕರೆದುಕೊಂಡು ನಡೆಯಿರಿ. ಕಷ್ಟ ನನಗೆ ಬರಬೇಕಾದರೆ ದುಷ್ಟ ಜನತೆ ನಾಶವಾಗಲಿ ಚಿಕ್ಕಪ್ಪ. ನಮಗೆ ರೀತಿ ಕಷ್ಟಗಳು ದೂರ ಆಗದಿದ್ದರೆ ಆ ಪಾಪಗಳು ನಾಶವಾಗುತ್ತಿರಲಿಲ್ಲ. ನೀನೆಂತಹ ಜಾನನಪ್ಪ. ಹೌದಪ್ಪ, ನಮ್ಮನ್ನು ರಕ್ಷಣೆ ಮಾಡಿದ ನೀನು ನಿಜವಾಗಿಯೂ ಗಂಡುಗಲಿ ವೀರ ಪರಶುರಾಮ. ಅಂದಿನ ನೀ ಪರಶುರಾಮ, ಇವರು ವೀರ ಅದೆಲ್ಲ ಭಗವಂತನೇ ಇಚ್ಛೆಯಪ್ಪ. ನಡಿ, ಪಲ್ಲವಿ ಎಲ್ಲಿದ್ದಾಳು ನೋಡಿಕೊಂಡು ಸೀತಾಳಿಗೆ ಭೇಟಿಯಾಗೋಣ, ಆಮೇಲೆ ಡ್ಯೂಟಿಗೆ ಹೋಗುವಂತಿರಿ. ಪಲ್ಲವಿ ಈಗ ತನ್ನ ತಂದೆ ಹೆಸರಿನಲ್ಲಿದ್ದ ಎಲ್ಲ ಆಸ್ತಿಯನ್ನು ಕುಮಾರನಿಗೆ ಮಾಡಲು ತಾಲೂಕು ಕಚೇರಿಗೆ ಹೋಗಿದ್ದಾಳೆ. ಹಾಗಾದರೆ ಅಲ್ಲಿಗೆ ಹೋಗೋಣ, ನಡೀರಿ. ಒಂದೇ